ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಉಷಾ. ಇವತ್ತು ಮಂಗಳವಾರ ಬೆಳಗ್ಗೆ 3:15ಗೆ ಎದ್ದು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಟ್ಕೊಳ್ಳೋಣ ಅಂತ. ಬೆಂಡೆಕಾಯಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ತೊಳೆಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಇದನ್ನು ಬೇಸಿಕ್ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ತಿಂಡಿ ಮಾಡೋವಾಗ ಈಸಿ ಆಗುತ್ತೆ. ಬನ್ನಿ ಆಚೆ ಹೋಗೋಣ. ಈಗ ಕೆಳಗಡೆ ಬಾಗಿಲಿಗೆ ನೀರು ಹಾಕೋಕ್ಕೆ ನೋಡಿ ಎಷ್ಟು ಕತ್ತಲೆ ಇದೆ. ಹಾಗೆ ಹೋಗಿ ಕೆಳಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಕೆಳಗಡೆ ರಂಗೋಲೆ ಹಾಕಿ ಮೇಲೆ ಬಂದ ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮತ್ತು ನೋಡಿ, ರಥಸಪ್ತಮಿಗೋಸ್ಕರ ಇವತ್ತು ಚಂದದ ರಂಗೋಲಿ. ಈ ರಂಗೋಲಿ ಕೂಡ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮನೆ ಒಳಗೆ ಬಂದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಕೂಡ ಮುಗಿಸ್ಕೊಂಡೆ. ಸ್ನಾನ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಆಯಿತು. ಹಾಗೆ ಸೂರ್ಯದೇವನಿಗೆ ಅಂತ ಇವತ್ತು ವಿಶೇಷವಾಗಿ ದೀಪ ಹಚ್ಚಿದ್ದೀನಿ. ನಿಮಗೂ ಕೂಡ ಶುಭಾಶಯ. ಹಾಗೆ ಅಡುಗೆ ಮನೆಯಲ್ಲಿ ಚಪಾತಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು. ನಾನು ಮಿಕ್ಸಿ ಜಾರ್ನಲ್ಲೇ ಕಲಿಸ್ಕೊಳ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಇದು ನೋಡಿ. ಇದನ್ನೆಲ್ಲ ನೀಟಾಗಿ ತೆಗೆದು ಒಂದು 10-15 ನಿಮಿಷ ಬಿಟ್ಟರೆ ಇದು ಸೆಟ್ ಆಗುತ್ತೆ. ಈ ಕಪ್ಪಲ್ಲಿ ನಾನು 2 ಕಪ್ಪು ಹಾಕ್ಕೊಳ್ತೀನಿ ಹಿಟ್ಟು. ಹಾಗೆ ಬೆಂಡೆಕಾಯಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಅದೆಲ್ಲ ತೊಳೆದು ಒರೆಸಿಟ್ಕೊಂಡಿದ್ದೆ. ರೆಡಿ ಮಾಡಿಕೊಂಡು ಒಂದು ಬಾಣಲಿ ಬಿಸಿಗಿಟ್ಟು ಬೆಂಡೆಕಾಯಿ ಹುರಿಯೋದಕ್ಕಂತ ಹಾಕ್ತಾಯಿದ್ದೀನಿ. ಈ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಬೇಕು, ಅಂದರೆ ಹುರಿಬೇಕು. ಅದರಲ್ಲಿರೋ ಲೋಳೆ ಎಲ್ಲ ಹೋಗಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟೊತ್ತಿನಲ್ಲಿ ನಾವು ಈರುಳ್ಳಿ ಎಲ್ಲ ಹಚ್ಕೊಳ್ಬೇಕು. ಇದನ್ನು ಆಗಾಗ ತಿರುಗಿಸ್ತಾ ಇರಬೇಕು. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಕೂಡ ಹುರಿಬೋದು. ಇದು ಸ್ವಲ್ಪ ಜಾಸ್ತಿ ಲೋಳೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನಿಂಬೆ ರಸ ಹಾಕ್ಬೋದು, ಅಂದರೆ 1-2 ಹನಿ ಹಾಕ್ಬೋದು. ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ನೀಟಾಗಿ ಬೆಂಡೆಕಾಯಿ ಫ್ರೈ ಆಗುತ್ತೆ. ಮತ್ತು ಇನ್ನೊಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ್ಮೇಲೆ ಎಣ್ಣೆ ಹಾಕಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ನಾನು ಕರಿಬೇವಿನ ಸೊಪ್ಪು ಹಾಕ್ಬೋದು, ಆದರೆ ಸ್ಕಿಪ್ ಮಾಡಿದ್ದೀನಿ, ನಾನು ಇರಲಿಲ್ಲ ಹಾಗಾಗಿ. ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನಾನು ಒಂದು ಹಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕು ಅಂದರೆ ಚಿಟಿಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಹುರಿದಿರೋ ಅಂಥ ಬೆಂಡೆಕಾಯಿ ಸೇರಿಸ್ಕೊಳ್ಳೋಣ. ಈ ಟೊಮೆಟೊನಲ್ಲೂ ಹುಳಿ ಅಂಶ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಲೋಳೆ ಅಂಶ ಇರೋದಿಲ್ಲ ಇದರಲ್ಲಿ, ಅಂದರೆ ಅಂಟು ಇರೋದಿಲ್ಲ. ನೀಟಾಗಿ ಇದನ್ನು ಮಿಕ್ಸಪ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತೀನಿ. ಕೆಲವರು ಸಾಂಬಾರು ಪುಡಿ ಕೂಡ ಹಾಕ್ತಾರೆ, ನಾನು ಅದನ್ನು ಮಾಡ್ತೀನಿ. ಒಂದೊಂದು ಸರಿ ಒಂದೊಂದು ಥರ ಟ್ರೈ ಮಾಡ್ತಾ ಇರ್ತೀನಿ. 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅಂದರೆ 1/4 ಸ್ಪೂನೇ ಸಾಕಾಗುತ್ತೆ, ಸ್ವಲ್ಪ ಧನಿಯಾ ಪುಡಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಬೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋಸ್ ಹೇಗೆ ಬರ್ತಾ ಇದೆ ಅಂತ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಬೋದು. ಕೆಲವರು ಡ್ರೈ ಪಲ್ಯನೇ ತಿಂತಾರೆ. ನಮ್ಮ ಮನೇಲಿ ಚಪಾತಿಗೆ ಸ್ವಲ್ಪ ಗೊಜ್ಜು ಥರ ಇರಬೇಕು, ಹಾಗಾಗಿ ನಾನು ನೀರು ಹಾಕಿ ಒಂದು 7-8 ನಿಮಿಷ ಇಲ್ಲ 10 ನಿಮಿಷ ಬೇಯಿಸ್ಕೊಳ್ಬೋದು. ಬೇಗ ಬೆಂದು ಹೋಗುತ್ತೆ ಬೆಂಡೆಕಾಯಿ. ನಾವು ಫ್ರೈ ಮಾಡಿರೋದ್ರಲ್ಲೇ ಸ್ವಲ್ಪ ಬೆಂದಿರುತ್ತಲ್ಲ, ಹಾಗಾಗಿ ಬೇಗ ಬೇಯುತ್ತೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹೊಸ ಐಡಿಯಾಸ್ ಏನಾದರೂ ಇದ್ದರೆ ನನಗೂ ಕೂಡ ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ಈಗ ಚಪಾತಿ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ಚಪಾತಿ ಲಟ್ಸೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಪಲ್ಯ ಬೇಯ್ತಾ ಇದೆ, ಆ ಟೈಮಲ್ಲೇ ನಾನು ಚಪಾತಿಗೂ ರೆಡಿ ಮಾಡ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ದರೂ ಸಾಗಲ್ಲ ಲೇಡೀಸ್ಗೆ.
ಒಬ್ಬರಿಗೆ ಟಿಫನ್ನು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು, ಗಡಿಬಿಡಿಯಲ್ಲಿರ್ತೀವಿ. ಹಾಗಾಗಿ ಸ್ವಲ್ಪ ಬೇಗ ಇದ್ದರೆ ಬೇಗ ಕೆಲಸಗಳು ಕೂಡ ಆಗತ್ತೆ. ಚಪಾತಿ ಲಟ್ಸ್ಕೊಂಡು ಒಂದು ಕಡೆ ನಾನು ಎತ್ತಿಟ್ಕೊಳ್ತೀನಿ, ಆಮೇಲೆ ಎಲ್ಲ ಒಂದೇ ಸರಿ ಸುಡ್ತೀನಿ. ಈಗ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ. ನಾನು ಅದನ್ನು ಬೇರೆ ಸ್ಟವ್ಗೆ ಶಿಫ್ಟ್ ಮಾಡಿಬಿಟ್ಟು ಈಗ ಚಪಾತಿ ಬೇಯೋದಕ್ಕೆ ಅಂತ ಪ್ಯಾನ್ ಇಟ್ಟು ಕಾಯಿಸ್ಕೊಂಡಿದ್ದೀನಿ. ಹೆಂಚ್ಕಾದ್ಮೇಲೆ ಚಪಾತಿ ಹಾಕಬೇಕು. ಇದನ್ನು ನೀಟಾಗಿ ಎರಡೂ ಕಡೆ ಸ್ವಲ್ಪ ಬೇಯಿಸ್ಕೊಂಡ ನಂತರ ಎಣ್ಣೆ ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ, ಅಂದರೆ ಚಪಾತಿ ಉಬ್ಬುತ್ತೆ. ಇದಕ್ಕೆ ಎಣ್ಣೆ ನಾವು ಕಲಿಸ್ಕೊಳ್ಳುವಾಗೆ ಸ್ವಲ್ಪ ಹಾಕಿರೋದ್ರಿಂದ ಈಗೇನು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕು. ಎಣ್ಣೆ ಹಾಕೋದಕ್ಕೆ ಮುಂಚೆ ಮಾತ್ರನೇ ಚಪಾತಿ ಉಬ್ಬೋದು. ಹಾಗಾಗಿ ಆ ಥರ ಬೇಯಿಸ್ಕೊಂಡು ಆಮೇಲೆ ನಾನು ಎಣ್ಣೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸ್ಬಿಟ್ಟು ನಾನು ಚಪಾತಿನ ತೆಗೆದಿಡ್ತೀನಿ. ಹೀಗೆ ಬಾಕ್ಸ್ಗಳಿಗೆ, ನಮಗೆ ತಿಂಡಿಗೆ ಎಲ್ಲ ಒಂದೇ ಸರಿ ನಾನು ಲಟ್ಸಿಟ್ಕೊಂಡಿರ್ತೀನಿ. ಇಲ್ಲ ಅಂದರೆ ಚಪಾತಿ ಹೆಂಚು ಮೇಲೆ ಬಿಟ್ಟು ನಾವು ಮತ್ತೆ ಚಪಾತಿ ಲಟ್ಸೋಕ್ಕೆ ಹೋಗ್ತೀವಿ ಅಂತ ಅಂದರೆ ಸೀದು ಹೋಗುತ್ತೆ ಚಪಾತಿ. ನೋಡಿ, ಪಲ್ಯನೂ ರೆಡಿಯಾಗಿದೆ, ಹಾಗೆ ಚಪಾತಿ ಕೂಡ ರೆಡಿಯಾಗಿದೆ. ಮಕ್ಕಳಿಗೆ ಟಿಫನ್ನಿಗೆ ಕೊಡ್ತಾಯಿದ್ದೀನಿ ನಾನು ಆಲ್ರೆಡಿ. ಅವರು ತಿನ್ನೋ ಅಷ್ಟೊತ್ತಿಗೆ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀನಿ. ಇವತ್ತು ಲಂಚ್ ಬಾಕ್ಸ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ನಿಮ್ಮ ಮನೇಲೇನು ಕಮೆಂಟ್ ಮಾಡಿ ತಿಳಿಸಿ. ಆಗಿದೆ, ನಾನು ಕೂಡ ಟಿಫನ್ನಿಗೆ ತೊಗೊಳ್ತಾ ಇದ್ದೀನಿ. ಬಾಕ್ಸ್ ರೆಡಿಯಾಗಿದೆ. ಹಾಗೆ ಇವತ್ತು ಶಾರ್ಟ್ ಬ್ರೇಕಿಗಂತ ಆ್ಯಪಲ್ ಕೂಡ ಕಟ್ ಮಾಡಿ ಇಟ್ಕೊಂಡು ನಾನು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ತಿಂಡಿ ನಂತರ ಉಳಿದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಸಂಜೆಗೆ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸ್ಗೆ ಅಂತ ಚಕ್ಲಿ ಇದೆ. ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.